ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವಾಗಿದ್ದು ಫ್ರೆಶ್ ಆಗಿ ಹಾಲು ತಂಬರ್ಕೊತೀನಿ ಬೆಳ್ಕೊಂಡಕ್ಕೆ. ಟೈಮ್ 9 ಗಂಟೆ ಆಯಿತು. ಇವತ್ತು ಹಾಲು ತೊಗೊಂಡು ಗ್ಯಾರೇಜಿಗೆ ಹೋಗ್ಬೇಕು. ಅದು ಶುಕ್ರವಾರ ಅಂದರೆ ಬೇರೆ ಇವತ್ತು ಜಲ್ದಿ ಕ್ಲೋಸ್ ಮಾಡ್ತೀವಿ ಗ್ಯಾರೇಜು. ಕ್ಲೋಸ್ ಮಾಡೋಣ, ಗದ್ದೆಗೆ ಹೋಗೋದು ಏನಂತೇಳಿ ತೋರಿಸ್ತೀನಿ. ಫಸ್ಟ್ ಹೋಗಿ ಹಾಲು ತೊಗೊಂಬರ್ತೀನಿ. ಇವಾಗ ನಿನ್ನೆ 10 ಗಂಟೆ ಆದ್ರೂ ಫುಲ್ ಕೋಲ್ಡ್ ಇತ್ತು ಕ್ಲೈಮೇಟ್. ಇವತ್ತು 9 ಗಂಟೆ ಆದ್ರೂ ಜಲ್ದಿನೇ ಬಿಸಿಲು ಐತಿ. ಇವತ್ತು ಬೆಳಗ್ಗೆ ಬಿಸಿಲು ಐತಿ. ಏನಾಗ್ತೈತಿ ಬಿಸಿಲು ಸಂಬಂಧ. ಇವಾಗ ಹಾಲು ತೊಗೊಂಬಂದು ನನ್ನ ಹಾಲು ಬೀತೈತಮ್ಮ. ಟೈಮ್ ಆಗಿ ಸೊ ಗ್ಯಾರೇಜ್ ಹೋಗೋಣಲ್ಲ. ಟೈಮ್ ಭಾಳಾಗೈತಿ ಇವತ್ತು. ಡ್ರೆಸ್ ಚೇಂಜ್ ಮಾಡಿ ಹೋಗೋಣ ಗ್ಯಾರೇಜ್. ಇವಾಗ ಗ್ಯಾರೇಜ್ ಬಂದೆ. ನಾ ಗ್ಯಾರೇಜ್ ಬರೋದಾಗಲ್ಲ. ಚಾರ್ಜರ್ ಬಟ್ಟಂಗಲ್ಲಿ ನೀರು ತೆಗ್ದಿತ್ತು. ಟೆಸ್ಟ್ ಬ್ಲೋಡಿದೆ. ಅದೊಂದು ಗಾಡಿ ಪಂಚರ್ ಆಗೈತಿ. ಮಾಡೋಣ ಕೆಲಸ ಇದಾವೆ. ಆಮೇಲೆ ಕಡೆ ಮತ್ತೆ ಚಾರ್ಜರ್ ನಾಷ್ಟ ಮಾಡೋಕೆ ಹೋಗೈತಿ. ಗ್ಯಾರೇಜ್ ಕೆಲಸ ಇದಾವೆ. ಅದು ಬುಲೆರೋ ಗಾಡಿ ಗ್ರೀಸ್ ಹೊಡಿಬೇಕು. ಗ್ರೀಸ್ ಹೊಡಿಬೇಕು. ಅದು ಟೈರ್ ಉಲ್ಟಾ ಹಾಕ್ಬೇಕು. ಅಲ್ಲಿ ಫ್ಯಾಕ್ಟ್ರಿ ಒಂದು ಐತಿ ಹಿಂದೆ, ಅದಕ್ಕೂ ಗ್ರೀಸ್ ಹೊಡಿಬೇಕು. ಗ್ರೀಸ್ ಹೊಡೋಣ ಹಿಂದೆ ಹಿಡ್ಕ. ಫ್ಯಾಕ್ಟ್ರಿ ಇಂಥದ್ದು ಇದೆ. ಗಾಡಿಗೆ ಗ್ರೀಸ್ ಹೊಡೆದ ಟ್ಯಾಕ್ಟ್ರಿದು. ಅಣ್ಣ ಗ್ರೀಸ್ ಹೊಡ್ಸ್ಕೊಂಡು ಬಂದರು. ಎಲ್ಲಿ ಗ್ರೀಸ್ ಅಂಗಡಿ ಓಪನ್ ಇಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ರು ಅವರು ಹೊಡ್ಕೊತ. ಗ್ರೀಸ್ ಹೊಡೆದೇ ಕಳಿಸ್ತೀವಿ. ಆ ಗಾಡಿದು ಗ್ರೀಸ್ ಹೊಡೆದಿತ್ತು. ಅದು ಹೊಡೆದೆ ಟೈರ್ ಚೇಂಜ್ ಮಾಡ್ಬೇಕಂತ ಹೇಳಿದೆ. ಉಲ್ಟಾ ಹಾಕ್ಬೇಕಂತೇಳಿ ಅವರು ಟೈರ್ ಏರ್ ಬಂದೈತೆ ಅಂತೇಳಿ ಟೈರ್ ತರಕ್ಕೆ ಹೋಗ್ಯಾರ ಅಣ್ಣಾರು. ಚಾಚಾ ಅಲ್ಲೇ ಹೊರಗೆ ಹೋಗೈತಿ. ಚಾಚಾ ಬಂದಿಂದ ನಾಷ್ಟ ಮಾಡೋಕೆ ಹೋಗೋಣ. ಟೈಮ್ ಆಗೈತಿ ಇವತ್ತು ಆಲ್ರೆಡಿ. ಅದ ಏನಂದ್ರೆ ಇದು ಒಂದು ಟೈರ್ ಏರ್ ಬರ್ತೈತೆ ಅಂತ ಹೇಳಿದೆ ಇಂಟ್ರಾದು. ಅಣ್ಣ ಟೈರ್ ತಗೊಳ್ತೀನಿ ಫಸ್ಟ್ ಮುಂದೆ 2 ಟೈರ್ ಉಲ್ಟಾ ಹಾಕಿ ಆಮೇಲೆ ಕಡೆ ನೋಡೋಣ ಅಂತ ಟೈರ್ ಹಾಕಿ. ಈಗ ನಟ್ ಲೂಸ್ ಮಾಡ್ತಿದ್ದಾರೆ. ಫ್ರಂಟಿನ 2 ಉಲ್ಟಾ ಹಾಕ್ಬೇಕಾ. ನಟ್ ಲೂಸ್ ಮಾಡಿಂದ ಹಾಕಿ ನಟ್ ಲೂಸ್ ಮಾಡ್ತಿದ್ದಾರೆ. ಜಾಸ್ತಿ ಹಾಕ್ಕೊಡೋಣ. ಗ್ಯಾರೇಜಿಂದ ಮನೆಗೆ ಹೊಂಟೀನಿ ನಾಷ್ಟ ಮಾಡೋಕೆ. ಅಲ್ಲಿಂದ ಇಲ್ಲೇ ಊರಿಗೆ ಹೋಗ್ಬೇಕಂತ ಹೇಳಕತ್ತೈತೆ ಪಾಪ. ಎಲ್ಲಿಗೆ ಅಂತೇಳಿ ಹೇಳೋಣ. ಹೊಂಟೀನಿ ಮನೆಗೆ ಗ್ಯಾರೇಜಿಂದ. ನಾಷ್ಟ ಎಲ್ಲ ಹೋಗಿ ನಾಷ್ಟ ಮಾಡ್ಕೊಂಡು ಯಾವ ಊರಿಗೆ ಹೋಗ್ಬೇಕಂತ ಕೇಳ್ಕೊಂಡು ಊರಿಗೆ ಹೋಗ್ಬೇಕು. ಶುಕ್ರವಾರ ಐತೆ. ಅಷ್ಟೇ ಆಯ್ತು ನಮ್ಮದು. ಚಾಚಾನ ಗ್ಯಾರೇಜ್ ಐತಿ. ಗ್ಯಾರೇಜ್ ಓಪನ್ ಐತಿನೋ. ಫ್ರೆಶ್ ಆಗಿ ಪಾಪನ ರೆಡಿ ಆಗೈತಿ. ನಮ್ಮ ಐಶಾನ ರೆಡಿ ಆಗ್ಯಾಳ. ಪಾಪನ ಕೇಳ ಯಾವ ಊರಿಗೆ ಹೋಗೋದು ನಾವ? ಹಾಂ, ಮಾಸೂರಿಂದ ಒಂದು ಹಳ್ಳಿಗೆ ಹೋಗ್ಬೇಕು. ಹಳ್ಳಿ ಹೆಸರು ಗುಂಡ್ಗಟ್ಟಿ. ಗುಂಡ್ಗಟ್ಟಿ. ಅಷ್ಟು ಹೊಂಟ್ವಿ. ಪಾಪನ ಬರ್ತೈತಿ. ನಾನು ಅಪ್ಪ ಗುಡ್ಡು ಹೊಂಟವಿ. ಚಾಚಿ ಬರೋದಿಲ್ಲ. ಇಲ್ಲಿಂದ ನೆಕ್ಸ್ಟ್ ಮತ್ತೆ ಇನ್ನೊಬ್ಬರು ಅಂದ್ರೆ 3 ಬರ್ತಾರೆ. ಯಾರು ಅಂತೇಳಿ ತೋರಿಸ್ತೀನಿ. ಪೆಟ್ರೋಲ್ ಬಂಕ್ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಎಲ್ಲ ಟೈಮ್ ಆಗೈತಿ. ಮಳೆ ಮಾಡೋಣ ಆಗೈತೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಸ್ವಲ್ಪ ಜಲ್ದಿ. ಪೆಟ್ರೋಲ್ ಬಂಕ್ನಾಗಿದ್ದೀವಿ. ಈಗ ಊರಿಗೆ ಹೊಂಟಿದ್ವಿ. ಊರಿಗೆ ಹೋಗ್ಬೇಕಾದ್ರೆ ಮಳೆ ಬರಕತ್ತೆ. ಎಲ್ಲ ತೋರಿಸ್ಕೊಂಬಿಟ್ಟು ಅಷ್ಟು ಫುಲ್ ಮಳೆ ಇನ್ನೂ ಬರ್ತೈತಿ. ಕಮ್ಮಿನೇ ಆಗ್ತಿಲ್ಲ ಮಳೆ. ಅವತ್ತು ಫುಲ್ ಡ್ರೆಸ್ ಎಲ್ಲ ತೊಯ್ಕೊಂಡು ಹೋಗ್ಬೇಕು. ಫುಲ್ ತೊಯ್ಸ್ಕೊಂಡ್ರೆ ಗಾಡಿಗೆ ಹೊಂಟೇವಿ. ಇನ್ನು ಸ್ವಲ್ಪ ಮಳೆ ಕಮ್ಮಿ ಆಗೈತಿ. ಅಮ್ಮರ ಮನೆಗೆ ಹೋಗೋಣ ಸೀದಾ ಡೈರೆಕ್ಟ್. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ನ ಆಗೋದಿಲ್ಲ ಅಷ್ಟು. ಇಲ್ಲಿಗೆ ಅಂದ್ರೆ ಡಿಫ್ರೆನ್ಸ್ ಇರೋದೆ. ಇಲ್ಲಿ ಒಂದು ಹನಿನೂ ಮಳೆ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ. ಎಲ್ಲ ತೊಯ್ಸ್ಕೊಂಡ್ಬಂದ್ವಿ. ಅದು ತೊಯ್ಸ್ಕೊಂಡ್ಬಂದಕ್ಕೂ ಇಲ್ಲಿಗೆ ಬಟ್ಟೆ ಎಲ್ಲ ಹರ್ಕೊಂಡು ಅರ್ಧ ಅಲ್ಲಿಗೆ ಹೋಗೋ ಮಟ್ಟ ಫುಲ್. ಇಲ್ಲಂತೂ ಒಂದು ಹನಿ ಅಂತ ಮಳೆ ಇಲ್ಲ. ಫುಲ್ ನೆಲ ಎಲ್ಲ ಡ್ರೈ ಆಗಿದೆ ಇಲ್ಲಿ. ಅಮ್ಮರ ಮನೆ ಒಂದೇ ಹೇಳೋಕೆ ನೋಡ್ರಿ. ಇವಾಗ ಬಂದ್ವಿ ಅಮ್ಮರ ಮನೆಗೆ. ಟೈಮ್ ಎಷ್ಟು ಆಯ್ತು? 2 ಗಂಟೆ ಅದು. ಫಿಶ್ ಇಲ್ಲ. ಎಲ್ಲರೂ ಹೋಗ್ತಿದ್ದೀವಿ. ಅಮ್ಮನ ಬಂದು ಇಂದು ಭಯನಿದಿನ. ಹಾಂ, ಹತ್ತಿರ ಹೋಗೋಣ. ಆ ಕಡೆ ಮತ್ತೆ ಮಳೆ ಮಾಡಾಕ್ತೈತಿ. ಇಲ್ಲೇ ಬರ್ತೈತಿ ಲೈಟಾಗಿ ಒಂದೊಂದನ್ನಿ. ನೋಡೋಣ ಮುಂದೆ. ಮನೆ ಬಿಟ್ಟು ಸ್ವಲ್ಪ ದೂರ ಬಂದ್ವಿ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಮತ್ತೆ ಇಲ್ಲಿ ವೇಟ್ ಮಾಡ್ತಿದ್ದೆವು. ಅಷ್ಟು
ಅಮ್ಮರ ಮನೆಯಿಂದ ಬಂದ್ವಿ. ಅಲ್ಲಿಂದ ಅಲ್ಲೇ ಒಂದು ಬ್ರಿಡ್ಜ್ ಹತ್ರ ನಿಂತ್ಕೊಂಡ್ವಿ. ಅಲ್ಲಿಂದ ಸೀದಾ ಬಂದು ರಿಟರ್ನ್ ಪೆಟ್ರೋಲ್ ಬಂಕ್ನಾಗ ನಿಂತ್ಕೊಂಡ್ವಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಹೊಡಿತೈತಿ ಇವತ್ತು. ಅಷ್ಟು ಇಲ್ಲಿದ್ದೀವಿ, ವೇಟ್ ಮಾಡ್ತಿದ್ದೀವಿ ಮಳೆಗೋಸ್ಕರ. ಮಳೆ ಅಂತೂ ಫುಲ್ ಬರ್ತೈತಿ. ನಾನು ಇವತ್ತೇನು ಊರಿಗೆ ಹೋಗ್ತೀವೋ ಏನು ರಿಟರ್ನ್ ಹೋಗ್ತೀವೋ ನೋಡೋಣ. ಫ್ರೆಂಡ್ಸ್ ಫೈನಲಿ ಮಳೆ ಆಗ್ತು ಇಸ್ಕೊಂಡ ಬಂದ್ವಿ ಊರಿಗೆ. ಇವಾಗ ಜಸ್ಟ್ ಮನೆ ಹತ್ರ ಅದೇವಿ, ಒಳಕ್ಕೆ ಹೋಗೋಣ. ಇದು ಫುಲ್ಲು ಮಳೆ ಇದೆ. ನೆನ್ಸ್ಕೊಂಡು ಹೋಗ್ಬೇಕು ಇವತ್ತು ಊರಿಗೆ ರಿಟರ್ನ್. ಮಳೆ ಸಂಬಂಧ ಒಟ್ಟು ಎಲ್ಲ ಫುಲ್ ತೊಯ್ಕೊಂಡು ಹೋಗ್ತಾವೆ. ನಮ್ಮ ಅಮ್ಮನೂ ಬಂದೈತಿ. ಮಳೆ ಇಲ್ಲ ಎಲ್ಲ ಹೋಗ್ತು, ಊಟ ಗೀಟ ಮಾಡ್ಕೊಂಡು ರಿಟರ್ನ್ ಅಮ್ಮಾರ ಮನೆ ಊಟ ರೆಡಿ ಮಾಡ್ಕ. ಮಳೆ ಕಮ್ಮಿ ಬರೋಕ್ಕಾರ ಮಳೆ ನೆನ್ಸ್ಕೊಂಡು ಬಂದ್ವಿ. ಬಿಸಿಲು ಬಿದ್ದೈತಿ, ಟೈಮ್ ಬಂದ್ಬಿಟ್ಟು 6 ಗಂಟೆ ಐತಿ. ಜಲ್ದಿ ಹೋಗೋಣ. ಎಷ್ಟು ಮನೆ ಬಂದ್ವಿ. ಫಸ್ಟ್ ಟೀ ಶರ್ಟ್ ಚೇಂಜ್ ಮಾಡೋಣ. ಇವಾಗ ಅಮ್ಮಾರನ್ನೆಲ್ಲರೂ ಮನೆ ಬಿಟ್ಟು ಇಲ್ಲಿ ಮಾಸೂರಿಗೆ ಹೊಂಟೋವಿ. ಮಾಸೂರಿಂದ ಮುಂದೆ ಒಂದು ಹಳ್ಳಿ ಐತಿ, ಅಲ್ಲಿಗೆ ಹೊಂಟೀನಿ. ಬರ್ರಿ. ಮಾಸೂರಾಗ ಏನಂತ ನಮ್ಮ ಬ್ಲಾಗ್ ನೋಡೋರು ಗೊತ್ತಿದ್ರೆ ಕಮೆಂಟ್ ಹಾಕಿ, ಹೋಗ್ತಿದ್ದೀನಿ ಈಗ ಹೇಳ್ದೆ ಹೊಂಟೀನಿ ಅಂತೇಳಿ. ಮಾಸೂರಿಂದ 2 ಕಿಲೋಮೀಟ್ರ್ ಆಗ್ತೈತೆ. ಎಲ್ಲಿ ಬಂದೀನಂದ್ರೆ NTC ಹತ್ರ. NTC ಅಂದ್ರೆ ಹೋರಿ ಗೊತ್ತಿರ್ಬೇಕು ಆಲ್ಮೋಸ್ಟ್. ನೋಡೋಣ. NTC ಸರ್ಕಾರ ಅಂತೇಳಿ ಹೋರಿ ಹೆಸರು, ಫುಲ್ ಫೇಮಸ್ಸು. ಅಲ್ಲಿ ಬಂದೀನಿ, ತೋರಿಸ್ತೀನಿ ಹೋರಿ ಎಲ್ಲ. ಎಂಟ್ರೆನ್ಸ್, ಮೇನ್ ಗೇಟ್ ನೋಡ್ರಿ. ಇಷ್ಟು ದೊಡ್ಡ ಗೋಡಮ್ ಇದೆ. ಅಲ್ಲಿ ಹೋರಿ ಅಲ್ಲಿ ಒಳಗಿದಾವೆ, ತೋರಿಸ್ತೀನಿ. ಫುಲ್ ಸೆಕ್ಯೂರ್, CC ಕ್ಯಾಮ್ರಾ ಎಷ್ಟಿದೆ ನೋಡ್ರಿ. ಒಂದು ಫ್ರಂಟ್ ಗೇಟ್ ಹತ್ರ 1 2 3 4 ಕ್ಯಾಮ್ರಾ ಇದಾವೆ. ಬೇರೆ ಒಳಗೆ ಹೋಗೋಣ. ಇಲ್ಲೇ ನೋಡ್ರಿ ಹೋರಿ. ನೋಡಿ ಫ್ರೆಂಡ್ಸ್, ಅಷ್ಟು ದೊಡ್ಡ ಗೋಡಮ್ ಇದೆ. ಹೋರಿಗಾಗಿ ಮಾಡಿಸಿದ್ದು ಗೋಡಮ್. ದೊಡ್ಡದೈತಿ ಗೋಡಮ್ ಮಾತ್ರ. ಫ್ರೆಂಡ್ಸ್ ಆಲ್ಮೋಸ್ಟ್ ಹೋರಿ ಹತ್ರ ಬಂದ್ರೆ, ಹೋರಿ ನೋಡೋಕ್ಕಂತ ಹೇಳಿದ್ರೆ ಯಾರನ್ನು ಒಬ್ಬರನ್ನ ಮಾತ್ರ ಕಳಿಸ್ಕೊಡತ್ತಿಲ್ಲ ಹೋರಿ ಹತ್ರ. ಆಗ ಈ ಊರು ಮಾತ್ರ ಒಂದೇ ಮಾತು ಕೇಳಿದ್ವಿ, ಅಣ್ಣ ಹೋರಿ ನೋಡ್ಬೇಕಂತೇಳಿ. ಹೋಗಿರ್ತಮ್ಮ ಅಂತೇಳಿದ್ರು. ಮತ್ತು ಯಾರು ಕಳ್ಸಲ್ಲ ಹೋರಿ ಹತ್ರ. ಅವ್ರಾಗ ಬಂದು ತೋರಿಸ್ತಾರ. ಇಲ್ಲ ಹಂಗಿಲ್ಲ, ಅಣ್ಣ ಹೋಗಿ ಹೋಗ್ರಿ ಅಂತ ಹೇಳಿ ಕಳ್ಸಾರ. ಹೋಗೋಣ ನೋಡ್ಕೊಂಬರೋಣ. ಇಲ್ಲೊಂದು ಬ್ಯಾನರ್ ಐತೆ ನೋಡ್ರಿ, ಸ್ಟಿಕ್ಕರ್ ಪೇಂಟಿಂಗ್ ಹೆಂಗೆ ಮಾಡ್ಸ್ಯಾರ ಅಷ್ಟೈತಿ. TC ಸರ್ಕಾರ. ಅಲ್ಲಿ ಗೋಡಮ್ ಐತಿ. ಗೋಡಮ್ ಅಂದ್ರೆ ಹೋರಿ ಅಲ್ಲೇ ಕಟ್ಟಾಕಿರ್ತಾರೆ ಒಳಗೆ. ಅಲ್ಲಿ ಹೋಗೋಣ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಫುಡ್ಡು, ಅದಕ್ಕಂದ್ರೆ ಹೋರಿಗಳಿಗೆ ಎಲ್ಲ ಫುಲ್ ಸ್ಟಾಕ್ ಕೊಡೋದ್ಬಿಟ್ಟಾರೆ ಅಣ್ಣರು. ಫುಡ್ಡಿಗೆ ಇಷ್ಟು ದೊಡ್ಡ ಗೋಡಮ್ ಐತಿ. ಇದೆಲ್ಲ ಫುಡ್. ಹೋರಿ ನೋಡ್ಕೊಂಬರಂಬರಿ ಇಲ್ಲಿ ಒಳಕಿದಾವೆ ನೋಡ್ರಿ. NTC ಹೋರಿ ಅಂದರೆ 1 2 3 ಹೋರಿ ನೋಡ್ರಿ. ಇಲ್ಲಿ CC ಕ್ಯಾಮ್ರಾ ಇದಾವೆ. ಎಲ್ಲ ಫುಲ್ ಮ್ಯಾಟ್ ಇದಾವೆ. ಅವಕ್ಕೆಲ್ಲ ಒಂದೊಂದು ಹೋರಿಗೆ ಒಂದೊಂದು ಫ್ಯಾನ್ ಇದಾವೆ. 1 2 3 4 5 6 ಹೋರಿ ಇದಾವೆ ಇಷ್ಟೊಂದ್ಯಾಗ. ನಾವು ಗಣೇಶನ ಕೇಳಿದ್ವಿ. ಗಣೇಶನ ಎಲ್ಲೇ ಊರಿಗೆ ಹೋಗ್ಯಾರ ಅಂತ ಹೇಳಿದ್ರು. ಹಾಗಾಗಿ ಅಣ್ಣ ಇದ್ರು ಇನ್ನೊಬ್ರು, ಅವ್ರಿಗೆ ಕೇಳ್ತಿದ್ದೀವಿ. ಅಣ್ಣ ಇದ್ರ ಹೋರಿ ಹೆಸರು ಏನಣ್ಣ ಇದು? NTC ಸರ್ಕಾರ. ಸ್ಪೆಷಲಿಸ್ಟ್ ಬಂಡೆ. ಹೋರಿ ಹಬ್ಬದ ಬಂಡೆ. ಇದಣ್ಣ ಇದ್ರದ್ದು ಹೆಸರು ಏನಣ್ಣ? NTC ಅಧಿಪತಿ. ಇದು ಕೊಟ್ಟಿಲ್ಲ, ಅದಕ್ಕೆ ಕಷ್ಟ ಕೊಟ್ಟಿರ. ಬ್ಲೂ ಡೈಮಂಡ್ ಅಂತ ಹೇಳಿದೆ. ಅದಣ್ಣ ಇದಣ್ಣ NTC ಕಿಂಗ್. ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಣ್ಣ. NTC ಕಿಂಗ್. ಮತ್ತಣ್ಣ ಇವು ಅಣ್ಣ ಹೊಸ್ದಾಗಿ ತಂದಿರಣ್ಣ ಇವನ್ನ? NTC ತ್ರಿಶೂಲ ಅಣ್ಣ. NTC ತ್ರಿಶೂಲ. ತ್ರಿಶೂಲ ಅಣ್ಣ. ಇದಣ್ಣ ಅರ್ಜುನ ಅಣ್ಣ. ಹಬ್ಬಕ್ಕೆ ಇಲ್ಲಿ ಹಾಕಿಲ್ಲಣ್ಣ ಇವನ್ನ? ಇಲ್ಲೇ ಮಾಸೂರು ಹಬ್ಬದಾಗ ಒಂದು ಹಬ್ಬ ಮಾಡಿದ್ದಾನೆ ಅಷ್ಟೇ ಅಣ್ಣ, ಮತ್ತೆ ಇಲ್ಲಿ ಹೊರಕ್ಕೆಲ್ಲ ಹಾಕಿಲ್ಲ.
ಹಾಂ ನಮ್ಮ ಓರಿ ಹಬ್ಬದ ಯಜಮಾನ NTC ಯಜಮಾನ. ಇದಣ್ಣ ಇದು ಹಳೆ ಊರಿ ಅಣ್ಣ ಇದು ಹಳೆ ಫಸ್ಟ್ನೇ ಓರಿ ಇದ್ರಣ್ಣ. ಫಸ್ಟ್ನೇ ಊರು ಇದಣ್ಣ ಏನಣ್ಣ ರಾಜ ಕಟ್ಟಾಕ ಫಸ್ಟ್ ಓದ್ತಂದಿದ್ದು ಊರಿನ ಇಲ್ಲ. ಎಲ್ಲಿಂದ ತಂದಿದ್ರಣ್ಣ ಊರಿದು ಚಿಕ್ಕಲಿಂಗದಳ್ಳಿ ಅಣ್ಣ ಚಿಕ್ಕಲಿಂಗದಳ್ಳಿ ಚಿಕ್ಕನಿದ್ದಳ್ಳಿ ಚಿಕ್ಕಲಿಂಗದಳ್ಳಿ ಚಿಕ್ಕನಿಂದಳ್ಳಿ ಹಾಂ ಹಾಂ ಎಷ್ಟು ವರ್ಷ ಆತಣ್ಣ ಊರಿ ತೊಗೊಂಡಿದ್ದು ಅದು ಗೊತ್ತಿಲ್ಲ ಗಣೇಶ ಅಣ್ಣಗ ಗೊತ್ತಾನೆ ಎಲ್ಲ ಎಲ್ಲ ಅಣ್ಣಗ ಜಾಸ್ತಿ ಅಣ್ಣ ಅವೆಲ್ಲ ಮಾತು ಕೇಳೋದಂದ್ರೆ ಊರಿ ಹಾಂ ಇದು ಅವನ್ಗ ರೂಢಿ ಇರೋದಣ್ಣ. ಇದು ಆ ಗಣೇಶ ಅಣ್ಣಗಣ್ಣ ಅವ್ನು ಬಿಟ್ಟರೆ ಮತ್ತೆ ಯಾರು ಬಾಜು ಯಾರನ್ನೂ ಇವು ಈ ತೋರಿಸೋದಕ್ಕಿಂತ ಎಲ್ಲ ಹಳೇದಂದ್ರೆ ಇದು ಒಂದಣ್ಣ ಫಸ್ಟ್ ಸ್ಟಾರ್ಟಿಂಗ್ ತಂದದ್ದು ಇದು ಅಷ್ಟಂದಿದ್ದ ಇದು. ಇವೆಲ್ಲ ಈಗ ಬಂದವಣ್ಣ ಹಂಗಂದ್ರೆ ಆಮೇಲೆ ಅಲ್ಲಿ ಇದ್ರೊಳಗೆ ಐತೋಣ ಪೇಂಟಿಂಗ್ ಒಳಗೆ ಹಾ ಅಣ್ಣ. ಒಂದು ಕಿಂಗ್ ಅಂತ ಹಾ. ಅದು ಇದು ಫಸ್ಟ್ ತಂದಿದ್ದಣ್ಣ. ಅದು ಸಾಯ್ತಣ್ಣ. ಅದು ಸಾಯ್ತಣ್ಣ ನಮ್ಮ ಕರ್ನಾಟಕದೊಳಗೆ ಪಿ ಹೋರಿಗಳ ಸಾಮ್ರಾಜ್ಯನ ಯಾರು ಇಷ್ಟು ಕಟ್ಟಿಲ್ಲ. ನಮ್ಮ NTC ಮುತ್ತಣ್ಣವರು ಸಾಮ್ರಾಜ್ಯನ ಕಟ್ಟ್ಯಾರ. ಆಗಲೇ ಹೇಳಿದೆ ಬಟ್ ಓರಿ ಹತ್ರ ಯಾರು ಕೈ ಬಿಡೋದಿಲ್ಲ. ಅಣ್ಣಾರು ಒಂದು ಮಾತು ಯಾಕೆ ಬಂದಿರಿ ಏನಂತಂದು ಕೇಳಿಲ್ಲ, ಹೇಳದ್ಲೆ ಹೋಗ್ರಿ ನೋಡ್ಕೊಂಬರ್ರಿ ಅಂತೇಳಿ ಕಳಿಸಿದ್ರು. ಬಟ್ ಬೇರೆಯವ್ರ ಹತ್ರ ಹೋದ್ರೂ ಯಾರು ಅಷ್ಟು ಸುಲಭ ಕಳ್ಸಲ್ಲ. ಬಿಡ್ತೀರಣ್ಣ ಬೇರೆಯವ್ರಿಗೆ ಯಾರು ಬಿಡ್ತಾರೆ ಹಿಂಗೆ? ನಾವು ಇಲ್ಲಿ ಬರೋಕತ್ತ ಹಾಂ ಅಣ್ಣ ಇಲ್ಲಿ ಬರೋಕತ್ತು ಸೆಕೆಂಡ್ ಟೈಮ್ ಆತಣ್ಣ. ಫಸ್ಟ್ ಟೈಮ್ ಹಂಗೆ ಬಂದು ಹೋಗಿದ್ವಿ, ಏನು ವಿಡಿಯೋ ಮಾಡಿದ್ದಿಲ್ಲ. ಈ ಟೈಮ್ ಒಂದು ತಿಂಗಳಾತಣ ಸ್ಟಾರ್ಟ್ ಮಾಡಿ ಯೂಟ್ಯೂಬ್, ಹಂಗಾಗಿ ನಿಮ್ಮ ಮಾಡೋಣ ಅಂತೇಳಿ ಮಾಡ್ದಂಗೆ ಆಗಲಿ ಒಂದು ಅಣ್ಣ ತೋರಿಸಿದ್ದು ಫಸ್ಟ್ ಇದು ಓರಿ ತಂದದ್ದು ಅಂತೇಳಿ. ಇದು ಕಿಂಗ್ ಅಂತ ಬರ್ದದೈತಲ್ಲ, ಇದು ಓರಿ ಆ ಓರಿ ಜೊತೆಗೆ ತಂದದಂತ. ಬಟ್ ಇದು ಈಗಿಲ್ಲ, ಎಕ್ಸ್ಪೈರ್ ಐತಿ, ತೀರ್ಕೊಂಡೈತಂತ. ಇನ್ನೂ ಸಾಕಷ್ಟು ಓರಿಗಳಿದ್ದು ನೋಡಿ ಫ್ರೆಂಡ್ಸ್. ಇದು ವಾರಸ್ದಾರ ಅಂತೇಳಿ, ಇದು ರೀಸೆಂಟಾಗಿ ತೀರ್ಕೊಂತ. ಎಷ್ಟು ತಿಂಗಳತನ ಅದು ಸತ್ತು ಓರಿ? 1 ವರ್ಷ ಆಗಕ್ಕೆ ಬಂತಣ್ಣ. ಚಾಮುಂಡಣ್ಣ ಅದು NTC ವಾರಸ್ತಾರ. ಇದು ವಾರಸ್ದಾರ ಆತಣ್ಣ. ಚಾಮುಂಡಿ ಅಂತ ಇರ್ತದಲ್ಲ ಅಲ್ಲಿ ಸಮಾಧಿ ಐತಲ್ಲ. ಅದು ಐತಣ್ಣ ಸಮಾಧಿ. ಹಾಂ ಸಮಾಧಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಇಲ್ಲೇ ಕಟ್ತಾರೆ ಓರಿನ ತಗೊಂಡು ವಾಕಿಂಗಿಗೆ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಅಂತ. ವಾಕಿಂಗಿಂತ ಬಂದು ಓರಿಗಳನ್ನ ಇಲ್ಲೇ ಕಟ್ಟೋದು. ಹಾಗೆ ಇನ್ನೊಂದು ಓರಿ ಚಾಮುಂಡಿ ಅಂತೇಳಿ ಅದನ್ನು ಸಾಯ್ತು ಅಂತಾರೆ. ಇಲ್ಲೈತಿ ಚಾಮುಂಡಿ ಸಮಾಧಿ ಇದೆ, ಅದ್ರ ಫೋಟೋ ಇಲ್ಲಿದೆ ನೋಡ್ರಿ. ನಕ್ಷತ್ರ ಚಾಮುಂಡಿ ಆ ಓರಿ ಜೊತೆಗೆ ಅಣ್ಣ ಒಂದು ನಾಯಿನೂ ಸಾಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಅಣ್ಣ ಬಂದೆಲ್ಲ ತೋರಿಸಿದ್ರು. ಅಷ್ಟೊಂದು ಊರಿದವು ಎಲ್ಲ. ಹಬ್ಬ ಮಾತ್ರ ಫುಲ್ ಟಾಪ್ ಐತಿ. ಹಾಗಾಗಿ ತೋರಿಸ್ಬೇಕು ಅಂತೇಳಿನೇ ಬಂದಿದ್ದು ಇಲ್ಲಿಗೆ. ಅಲ್ಲಿಂದ ಬಂದೆ. ಬಟ್ ಹಿರೇಮಾರ್ಗೆ ಬಂದರೆ ಇಲ್ಲಿ ಬಂದು ಹೋಗ್ತೀನಿ. ಯಾವಾಗ ಬರಲಿ ಇಲ್ಲಿ ಬಂದು ಹೋಗಿನಿ. ಬಟ್ ಇವತ್ತು ಬಂದಿದ್ದೆ, ಹಾಗಾಗಿ ಇವತ್ತು ಬಂದು ಇಲ್ಲಿಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಪಾಪ ಅಣ್ಣವ್ರು ಬರತ್ಲೆ ಎಲ್ಲಿ ಎಷ್ಟು ಇದು ಮಾಡಲ್ಲ ಮಾಡಿದರು. ಸೊ ಹೋಗಿ ರಿಟರ್ನ್ ಮನೆಗೆ ಹೋಗ್ತಿದ್ದೀನಿ. ಅಣ್ಣವ್ರು ಬಂದು ಎಲ್ಲ ಹೇಳಿದರು. ಅಣ್ಣವ್ರಿಗೆ ಅಷ್ಟು ಗೊತ್ತಿಲ್ಲ. ಈಗ ಹೊಸ್ದಾಗಿ ಬಂದೆ ನಾನು. ಹೊಸ್ದಾಗಿ ಬಂದೆ. ಆದ್ರೂ ಅಣ್ಣವ್ರು ಗೊತ್ತಿದ್ದಷ್ಟು ಹೇಳಿದರು. ಗಣೇಶನ ಇದ್ದಿದ್ರು ಹೇಳ್ತಿದ್ರು. ನೆಕ್ಸ್ಟ್ ವಿಡಿಯೋ ಬಂದಂದ್ರೆ ಇಲ್ಲಿ ಗಣೇಶನ ಮುತ್ತಣ್ಣ ಎಲ್ಲ ಇರ್ತಾರೆ ಅಂತೇಳಿ ಟೈಮಿಂಗ್ ಆದ್ರೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ ಇಷ್ಟೆಲ್ಲ ತೋರಿಸಿದ್ದ. ಅಲ್ಲಿಂದ ಬಂದು ಎಲ್ಲಿ ಅಂದ್ರೆ NTC ಊರಿಗಳ ರೂಮಿಗೆ ಹೋಗಿದ್ವಿ. ನೋಡ್ಕೊಂಡು ರಿಟರ್ನ್ ಹೋಗ್ಬೇಕಾ ಮಾರ್ಕೆಟ್ ಇದು ಮಾರ್ಕೆಟ್ ತೊಗೊಳಕ್ಕೆ ಹೋಗ್ತೀವಿ. ಹಣ್ಣು ಸ್ವೀಟ್ ಇದು ಒಂದು ತಿಂದು ನೋಡಿದ್ವಿ, ಚೆನ್ನಾಗೈತಿ. 100 ರೂಪಾಯಿ kg ಹೇಳಿದ್ರಣ್ಣ. ಹಣ್ಣು ತಿಂದ್ರೆ 100ರಲ್ಲಿ 200 ರೂಪಾಯಿ ಕೊಟ್ಟರೆ ಲಾಸ್ ಇಲ್ಲ. ತೊಗೊಂಡು ಮನೆಗೆ ಹೋಗೋದು. ನಮ್ಮ ಮನೆಯಾಗ ವೇಟ್ ಮಾಡಕತ್ತಾರ. ಇಲ್ಲಂದ್ರೆ ಮಾಸೂರು ಬಸ್ ಸ್ಟ್ಯಾಂಡ್ ಇದ್ರಿಗೆ ಅಂಗಡಿ ಇರೋದು. ಟೇಸ್ಟ್ ಚೆನ್ನಾಗದು ಮಾನ ನೀನು. ಅದ ತಗೊಂಡು ಹೋಗೋಣ. ಟೈಮ್ ಆಗೈತಿ, ಬಂದಲ್ಲ 1 ಅವರ್ ಮೇಲೆ ಆಗಿತ್ತು. ಹೋಗೋಣ. ಇವಾಗ ಜಸ್ಟ್ ಮನೆಗೆ ಬಂದು ಮಾನಣ್ಣು ತಗೊಂಡು ಅಪ್ಪ ಮಾನಣ್ಣು ಇವು 1 kg ಅದಾವ ಮಾನಣ್ಣು. ಹೆಂಗೆ ಕಿಲೋ? 100 ರೂಪೀಸ್. 100 ರೂಪೀಸ್ಗೆ 100 ಎಷ್ಟು? 1.5 ಕಿಲೋ, 1.5 ಕಿಲೋ. 1.5 ಕಿಲೋ ರಾಣೆಬೆನ್ನೂರೊಳಗೆ ಈಗ ಮತ್ತೆ ರಾಣಿಬೆನ್ನೂರಿಗೆ ಹೋಗೋಣ. ಇರ್ಲಿ ಇದು ಒಂದ್ಸತಿ ಏನಾಗಲ್ಲ ನೋಡ್ರಿ. ಅಲ್ತಾಪ್ ನಿಂದ್ರಕ್ಕಾಗಲ್ಲ ಅಂತಾನೆ. ನಮ್ಮ ಐಷಾ ಮಕ್ಕಂದು ಬಿಟ್ಟಾಳ ಮಳೆ ಮುಂದೆ.
ನೋಡ್ರಿ ಅವ್ನು ಯಾಕೆ ಭಾಳ ನಾಚಿಕೆ ಅನ್ನಕತ್ತಾನ ನೋಡಂಗ. ಹಾಂ ನೀವು ಮಕ್ಕ ತೋರ್ಸಕ್ಕೋಲ್ಲ ಅನ್ನಕತ್ತ ನೀವು. ಅಲ್ತಾಪ್ ಲಾಸ್ಟಿಗೆ ಹಿಡ್ಕೊಂಡು ಇವನ್ನ ಯಾಕಂದ್ರೆ ನಾಚ್ಕೊಳಕತ್ತಾನ. ಹೋಗ್ಲಿ ಬಿಡು ಬೇಡ. ಶುಭ ಮನೆಗೆ ಬಂದ್ವಿ. ಬಂದು ಮನೆಲ್ಲ ಕೊಟ್ವಿ. ಬಟ್ ಅಲ್ಲಿ ವಿಡಿಯೋ ಅಷ್ಟು ಕರೆಕ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗಣೇಶ ನಿಧಿದಿಲ್ಲ ಅಂತ ಹೇಳಿದ್ರು ಅಣ್ಣ. ಹಾಗಾಗಿ ಮತ್ತೆ ಈಗ ವಾರದಾಗ ಹೋಗೋಣ ನೋಡೋಣ, ಟ್ರೈ ಮಾಡ್ತೀನಿ. ಬೆಳಗ್ಗೆ ಗಣೇಶನ ಮುತ್ತಣ್ಣ ಎಲ್ಲ ಇರ್ತಾನೆ ಅಂತ ಹೇಳ್ಯಾರ. ನೆಕ್ಸ್ಟ್ ವಾರ ಹೋದಂದ್ರೆ ಅದರದ್ದು ಒಂದು ಸಪ್ರೇಟ್ ಮಾಡಾಕ್ತೀನಿ. ಎಲ್ಲ ಆಟಾಡಿ ಆತೆಲ್ಲ ಮಳೆ ಗಿಳಿ ಬಂತು ತಸ್ಕೊಂತಾನೆಲ್ಲ ಆದರೂ ಹೋದ್ವಿ. ಹಾಗಾಗಿ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರು ಹೊಸ್ದಾಗಿ ನೋಡ್ತಿದ್ದೀರ ನನ್ನ ಬ್ಲಾಗು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ಮಿಸ್ಟೇಕ್ ಇತ್ತಂದರೆ ಹಾಗೆ ಸರಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್. ಮತ್ತೆ ಬೆಳಗ್ಗೆ ಬ್ಲಾಗ್ನ ಸಿಗ್ತೀನಿ.